ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಆಲ್ರೆಡಿ 2025 ವರ್ಷ ಭವಿಷ್ಯನ ಡಿಸೆಂಬರ್ ಟೈಮ್ನಲ್ಲೇ ಅಪ್ಲೋಡ್ ಮಾಡಿದ್ದೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಹೊಸ ವರ್ಷ ಅಂತ ಬರುವಂಥದ್ದು ಚಂದ್ರಮಾನ ಯುಗಾದಿ ಟೈಮ್ನಲ್ಲೇ ಬರೋದು. ನಮಗೆ ಹೊಸ ವರ್ಷ ಅಂದರೆ ಡಿಸೆಂಬರ್ 31 ಕಳೆದಾಗ ಇಟ್ ಈಸ್ ಜಸ್ಟ್ ಎ ಕ್ಯಾಲೆಂಡರ್ ಚೇಂಜ್ ಅಷ್ಟೇ, ಬೇರೆ ಏನು ಚೇಂಜ್ ಆಗೋದಿಲ್ಲ. ಆದರೆ ಹಿಂದೂ ಸಂವತ್ಸರ ಬದಲಾವಣೆ ಆಗೋದು ಚಂದ್ರಮಾನ ಯುಗಾದಿಯಲ್ಲೇ. ಆದ್ದರಿಂದ ಯುಗಾದಿ ದಿನ ಯಾವ ರೀತಿಯ ಗ್ರಹ ಪರಿಸ್ಥಿತಿಗಳಿದೆ ಅನ್ನೋದು ವರ್ಷ ಭವಿಷ್ಯ ಹೇಳೋದಕ್ಕೆ ಇನ್ನಷ್ಟು ಜಾಸ್ತಿ ಹೆಲ್ಪ್ ಮಾಡುತ್ತೆ. ಅದು ಯಾಕೆಂತಂದ್ರೆ ಯುಗಾದಿ ಒಂದು ಇಂಪಾರ್ಟೆಂಟ್ ದಿನ, ನಮಗೆ ತುಂಬಾ ಮುಖ್ಯವಾದ ದಿನ. ಆ ಕಾರಣದಿಂದ ಅವತ್ತು ಇರುವ ಗ್ರಹದ ಪರಿಸ್ಥಿತಿಗಳು ವರ್ಷ ಪೂರ್ತಿ ಅಂದ್ರೆ ಮಾರ್ಚ್ 30ನೇ ತಾರೀಕು ಇರೋದು ಚಂದ್ರಮಾನ ಯುಗಾದಿ. ಮುಂದಿನ ಯುಗಾದಿ ಬರೋವರೆಗೂ ಕೂಡ ಅದರ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮಕರ ರಾಶಿಯವರ ಯುಗಾದಿ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡಿಲೇ ಆಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ಬೇರೆ ವಿಚಾರದಲ್ಲಿ ಬ್ಯುಸಿ ಇದ್ದ ಕಾರಣ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ. ಈಗ ಮೊದಲಿಗೆ 6 ಗ್ರಹಗಳ ಕೂಟ, ಈ ಕಾಂಬಿನೇಷನ್ ಆಗ್ತಾ ಇರೋದು ನಿಮ್ಮ 3ನೇ ಮನೆಯಲ್ಲಿ. 3ನೇ ಮನೆ ಸಾಮಾನ್ಯವಾಗಿ ಏನ್ ತೋರಿಸ್ತದೆ ಅಂತಂದ್ರೆ ಅದು ಪರಾಕ್ರಮ ಸ್ಥಾನ, ಜೊತೆಯಲ್ಲಿ ಒಡ ಹುಟ್ಟಿದವರ ಸ್ಥಾನ ಮತ್ತು ಹೌಸ್ ಆಫ್ ಕಮ್ಯುನಿಕೇಶನ್ ಅಂತ ಕೂಡ ಕರೀತಾರೆ. ಅಂದ್ರೆ ನೀವು ಹೇಗೆ ವ್ಯವಹರಿಸ್ತೀರಿ ಇನ್ನೊಬ್ಬರ ಜೊತೆ ಅನ್ನೋದು ಕೂಡ ಇದೇ ಮನೆಯಲ್ಲಿ ಬಿಂಬಿತವಾಗುತ್ತೆ. ಈಗ ಒಂದೊಂದೇ ಗ್ರಹಗಳ ಎಫೆಕ್ಟ್ ಏನು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸೂರ್ಯ ನಿಮ್ಮ 3ನೇ ಮನೆಯಲ್ಲಿದ್ದಾನೆ. 3ನೇ ಮನೆ ಯಾವುದು? ಮಕರ, ಕುಂಭ, ಮೀನ ರಾಶಿಯಲ್ಲಿ ಸೂರ್ಯ ತುಂಬಾ ಒಳ್ಳೆಯ ಸ್ಥಾನ. ಯಾಕೆಂದರೆ ಅದು ಸ್ನೇಹಿತನ ಸ್ಥಾನ, ತನ್ನ ಗುರುವಿನ ಸ್ಥಾನ. ಆ ಕಾರಣದಿಂದ ನಿಮ್ಮ ಮಾತಲ್ಲಿ ತುಂಬಾ ಅಥಾರಿಟಿ ಇರುತ್ತೆ. ಆ ಅಥಾರಿಟಿ ಹೆಂಗಿರುತ್ತೆ ಅಂತಂದ್ರೆ ನಾಲೆಡ್ಜ್ ಜೊತೆ ಅಥಾರಿಟಿ ಇರುತ್ತೆ. ಎಲ್ಲರೂ ಮಾತಾಡಿದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ನೀವು ಏನ್ ಮಾತಾಡ್ತಿರ್ತೀರಿ ಅದಕ್ಕೆ ನಿಮಗೆ ಒಂದು ನಾಲೆಡ್ಜ್ ಬ್ಯಾಕಿಂಗ್ ಇರಬೇಕು, ಅದರ ಸಪೋರ್ಟ್ ಇರಬೇಕು, ಆ ವಿಷಯ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಆಗ ನೀವು ಮಾತಾಡಿದ್ರೆ ನಿಮ್ಮ ಅಧಿಕಾರವಾದ ಮಾತು ಕೂಡ ಬೆಲೆ ಇರುತ್ತೆ. ಇಲ್ಲ ನನಗೆ ಆ ವಿಚಾರದ ಬಗ್ಗೆನೇ ಗೊತ್ತಿಲ್ಲ, ನಾನು ಹೇಳ್ದಂಗೆ ನೀನ್ ಮಾಡ್ಬೇಕು ಅಂತಂದ್ರೆ ಅದು ಇವನ್ ಯಾರೋ ತಲೆಗೆ ಕೇಳ್ತಾನೆ ಚಪ್ಲಿನ ಅಂತಾರೆ ಹೊರತು ಯಾವುದೇ ರೀತಿ ಒಳ್ಳೆ ಒಂದು ರಿಸಲ್ಟ್ ಅದರಿಂದ ಬರೋದಿಲ್ಲ. ಆದರೆ ಈಗ ಸೂರ್ಯ ಗುರುವಿನ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಅಥಾರಿಟಿ ಏನ್ ಬರುತ್ತೆ ಅದು ಕಾನೂನು ಬದ್ಧವಾಗಿರುತ್ತೆ. ಯಾವ್ದಾದ್ರೂ ಒಂದು ವಿಷಯದ ಬದ್ಧತೆ ಇರುತ್ತೆ ಅದಕ್ಕೆ. ಆ ಕಾರಣದಿಂದ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಒಡ ಹುಟ್ಟಿದವರೊಟ್ಟಿಗೂ ಸ್ವಲ್ಪ ವಾದ ವಿವಾದ ಆಗುವಂತ ಚಾನ್ಸಸ್ ಇದೆ. ನೆಗೆಟಿವ್ ಏನಲ್ಲ, ವಾದ ವಿವಾದ ಆಗುತ್ತೆ. ಸ್ನೇಹಮಯವಾದ ಒಂದು ವಾದ ವಿವಾದ, ಅದು ಒಳ್ಳೇದೇ ಆಗತ್ತೆ. ಒಡ ಹುಟ್ಟಿದವರಿಂದ ಒಳ್ಳೇದಿದೆ, ನಿಮ್ಗೆ ಏನು ಯೋಚನೆ ಮಾಡುವಂಥದ್ದಿಲ್ಲ. ಆದ್ರೆ ನಿಮ್ಗೆ ಆಲ್ರೆಡಿ ನಿಮ್ಮ ಒಡ ಹುಟ್ಟಿದವ್ರ ಜೊತೆ ಸ್ವಲ್ಪ ಇರುಸು ಮುರುಸು ಇದ್ರೆ, ಮನಸ್ತಾಪಗಳಿದ್ರೆ ಅತಿಯಾಗಿ ಅದನ್ನ ಮಾಡಕ್ ಹೋಗ್ಬೇಡಿ. ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಸಂಬಂಧಗಳೇ ಕೊನೆಗೆ ಮುಖ್ಯ ಆಗೋದು ನಿಮ್ಗೆ. ಇನ್ನು ನೆಕ್ಸ್ಟ್ ಚಂದ್ರ ಕೂಡ ನಿಮ್ಮ 3ನೇ ಮನೆಯಲ್ಲಿದ್ದಾನೆ. ಅದು ಒಳ್ಳೆಯ ಸ್ಥಾನನೇ. ಆದರೆ ಚಂದ್ರ 3ನೇ ಮನೆಯಲ್ಲಿದ್ದಾಗ ಏನಾಗ್ಬಿಡ್ತದೆ ಅಂತಂದ್ರೆ ಕೆಲವು ಸಾರಿ ಬಾಯಿಗೆ ಬಂದಂತೆ ಮಾತನಾಡುವಂತ ಸಾಧ್ಯತೆ ಇರುತ್ತೆ. ಅಥವಾ ನೀವು ಮಾತಾಡಿದ್ದು ಬೇರೆಯವರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಇವರು ಅನ್ನೋ ರೀತಿ ಅನಿಸುವಂತ ಚಾನ್ಸಸ್ ಇರುತ್ತೆ. ಆ ರೀತಿ ಆಗ್ಬೇಕು ಅಂತಂದ್ರೆ ಎಲ್ಲಿ ಏನು ಮಾತಾಡ್ಬೇಕು ಅನ್ನೋ ಗಮನ ಇರ್ಬೇಕಷ್ಟೇ. 3ನೇ ಮನೆಯಲ್ಲಿ ಚಂದ್ರ ಒಳ್ಳೆಯ ಸ್ಥಾನನೇ. ಸೊ ಅದರಿಂದ ಏನು ನೆಗೆಟಿವ್ ಆಗುವಂಥದ್ದಿಲ್ಲ, ಪಾಸಿಟಿವೇ ಇದೆ. ಸೊ ನಿಮ್ಮ ಮಾತುಕತೆಯಿಂದ ನಿಮಗೆ ನೆಮ್ಮದಿ ಇರುತ್ತೆ, ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿಮಗೆ ಲಾಭ ಆಗುತ್ತೆ. ತಾಯಿ ಜೊತೆ, ಹೆಣ್ಣಿನ ಜೊತೆ, ಹೆಂಡತಿಯ ಜೊತೆ, ಸ್ನೇಹಿತೆಯರ ಜೊತೆ ಒಳ್ಳೆ ಮಾತುಕತೆ ಆಗತ್ತೆ, ಏನು ತೊಂದರೆ ಇಲ್ಲ. ಮತ್ತು ಚಂದ್ರ 3ನೇ ಮನೆಯಲ್ಲಿದ್ದಾಗ ಕಾನ್ಫಿಡೆನ್ಸ್ ಹೆಚ್ಚಾಗಿ, ಜೊತೆಯಲ್ಲಿ ಸೂರ್ಯ ಕೂಡ ಇರೋದ್ರಿಂದ ಕಾನ್ಫಿಡೆನ್ಸ್ ಹೆಚ್ಚಾಗಿ, ಇಷ್ಟು ದಿನ ನೀವು ಎಷ್ಟೋ ವಿಚಾರಗಳನ್ನ ಬೇರೆಯವ್ರ ಮುಂದೆ ಮುಜುಗರದಿಂದನೋ, ಹೆದರಿಕೆಯಿಂದನೋ, ಮತ್ತೊಂದು ವಿಚಾರದಿಂದನೋ ಹೇಳದೇ ಇರಬಹುದು. ಆ ವಿಚಾರಗಳನ್ನ ನೀವು ಇವಾಗ ಧೈರ್ಯವಾಗಿ ಮಾತಾಡ್ತೀರಿ. ನಾನು ಇದೇ ಹೇಳ್ತಾ ಇರೋದು, ನನ್ನ ಸ್ಟ್ಯಾಂಡ್ ಇದೆ, ನನ್ನ ಡಿಸಿಷನ್ ಇದೆ ಅನ್ನೋ ವಾತಾವರಣ ನೀವು ಸೃಷ್ಟಿ ಮಾಡ್ತೀರಿ. ಅದರಲ್ಲಿ ನಿಮಗೆ ಪಾಸಿಟಿವ್ ಇದೆ. ಮತ್ತು ತಾಯಿಯಿಂದ ನಿಮಗೆ ಹಿತ ವಚನಗಳು ಕೇಳುವಂತ ಚಾನ್ಸಸ್ ಇರುತ್ತೆ. ನಿನಗೆ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ ಅಂತ ಅವರು ಮಾತುಗಳನ್ನ ಹೇಳ್ತಾರೆ. ಅದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ತಾಯಿ, ತಂದೆ, ಸಂಬಂಧಿಕರಲ್ಲಿ ತುಂಬಾ ಕ್ಲೋಸ್ ಒಡ ಹುಟ್ಟಿದವರು, ಇವ್ರನ್ನ ಬಿಟ್ರೆ ಬೇರೆ ಯಾರು ನಿಮಗೆ ಒಳ್ಳೇದು ಬಯಸೋದಿಲ್ಲ. ಸೊ ತಾಯಿ ತಂದೆ ಏನಾದ್ರೂ ಹೇಳುವಾಗ ನೀವು ಯಾವ ಎತ್ತರದಲ್ಲಾದ್ರೂ ಇರಿ, ಯಾವ ಪೊಸಿಷನ್ ಅಲ್ಲಾದ್ರೂ ಇರಿ, ನೀವು ಏನಾದ್ರೂ ಆಗಿರಿ, ಕೇಳಿಸ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕುಜ ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ತುಂಬಾ ಒಳ್ಳೆ ಗೋಚಾರ. ಭೂಮಿಯಿಂದ ಒಳ್ಳೆ ಲಾಭ ಇದೆ.
ರಿಯಲ್ ಎಸ್ಟೇಟ್ ನಲ್ಲಿ ಒಳ್ಳೆ ಲಾಭ ಇದೆ. ಯಾರು ರಿಯಲ್ ಎಸ್ಟೇಟ್ ಏಜೆಂಟ್ಗಳಿದ್ದೀರಿ ಅಥವಾ ರೆವಿನ್ಯೂ ಬ್ರೋಕರ್ಸ್ ಇರ್ತೀರಿ, ರೆವಿನ್ಯೂ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಬ್ರೋಕರ್ ಇರ್ತಾರೆ, ಇವ್ರಿಗೆ ಒಳ್ಳೆ ಲಾಭ ಇದೆ ಆಯ್ತಾ. ಆದರೆ ಭೂಮಿಯ ವಿಚಾರದಲ್ಲಿ ಈಗಿನ ಸಿಚುವೇಶನ್ ತುಂಬಾ ಎಚ್ಚರಿಕೆ ಇರಬೇಕು. ಸೊ ಎಷ್ಟೇ ಕ್ಲೋಸ್ ಆದವ್ರು ನಿಮ್ ಜೊತೆ ವ್ಯವಹಾರ ಮಾಡ್ತಿದಾರೋ ಅಥವಾ ನಿಮಗೆ ಅವ್ರು ಎಷ್ಟು ವರ್ಷದಿಂದ ಪರಿಚಯ ಇದ್ದಾರೋ, ಎಷ್ಟು ನಂಬಿಕೆ ಇದೆಯೋ ಅದೆಲ್ಲ ಬೇಡ. ದಾಖಲಾತಿಗಳು ಕರೆಕ್ಟ್ ಆಗಿರ್ಬೇಕು. ಹಣ ಕೊಡೋದು ತಗೊಳ್ಳೋದು ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಇರಬೇಕು. ಹಣದಿಂದಲೇ ಮಿತ್ರ, ಹಣದಿಂದಲೇ ಶತ್ರು. ಸೊ ಮಿತ್ರನಾಗಿಟ್ಕೊಳ್ಳಿ, ಶತ್ರು ಬೇಡ. ಸೊ ಏನೇ ಇದ್ರೂ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಲಿ. ಇನ್ನು ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಏನು ಸಮಸ್ಯೆ ಇಲ್ಲ ಆಯ್ತಾ. ಆದ್ರೆ ಸ್ವಲ್ಪ ಗಂಟಲಿನ ಸಮಸ್ಯೆಗಳು ಬರ್ಬೋದು, ಸ್ವಲ್ಪ ಡ್ರೈ ಕಾಫು, ಡಸ್ಟ್ ಅಲರ್ಜಿ ಆಗಬಹುದು. ಆ ವಿಚಾರದಲ್ಲಿ ನಿಮ್ಗೆ ಆಲ್ರೆಡಿ ಏನಾದ್ರೂ ಬ್ರಾಂಕೈಟಿಸ್ ಅಥವಾ ಉಸಿರಾಟದ ಸಮಸ್ಯೆ ಇದ್ರೆ ರೆಗ್ಯುಲರ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ನೀವು. ಇನ್ನು ನೆಕ್ಸ್ಟ್, ಕುಜ 6ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ನಿಮ್ಮ ಶತ್ರುಗಳ ನಾಶ ಆಗತ್ತೆ. ಶತ್ರುಗಳ ಮೇಲೆ ನೀವು ಜಯ ಸಾಧಿಸ್ತೀರಿ ಅಥವಾ ಶತ್ರುಗಳ ಜುಟ್ಟು ನಿಮ್ಮ ಕೈಗೆ ಸಿಗತ್ತೆ. ಸೊ ಇಷ್ಟು ವರ್ಷ ಅವ್ರೇನಾದ್ರೂ ನಿನ್ನ ಜುಟ್ಟು ನನ್ನ ಕೈಲಿದೆ ಅಂತ ಆಟ ಆಡ್ತಿದ್ರೆ ಈಗ ಅವ್ರ ಜುಟ್ಟು ನಿಮ್ಮ ಕೈಗೆ ಸಿಗತ್ತೆ. ಸೊ ಶತ್ರುಗಳು ಮಿತ್ರರಾಗಕ್ಕೆ ಬರ್ತಾರೆ. ಮಿತ್ರರಾಗಕ್ಕೆ ಯೋಗ್ಯತೆ ಇದ್ರೆ ಶತ್ರುಗಳು ಆಗ್ತಾನೆ ಇರಲ್ಲ ಫಸ್ಟ್ ಆಫ್ ಆಲ್. ಸೊ ಶತ್ರುಗಳಾದ ಮೇಲೆ ಮತ್ತೆ ಮಿತ್ರರಾಗೋದು ಸಾಧ್ಯವೇ ಇಲ್ಲ. ಆದರೂ ನೀವು ಅವ್ರನ್ನ ಮಿತ್ರರು ಮಾಡ್ಕೋತಿರೋ ಬಿಡ್ತಿರೋದು ನಿಮ್ಮ ತೀರ್ಮಾನ ಆಯ್ತಾ. ನನ್ನ ಒಪಿನಿಯನ್ ಕೇಳೋದಾದ್ರೆ ಒನ್ಸ್ ಎನ್ ಎನಿಮಿ ಆಲ್ವೇಸ್ ಎನ್ ಎನಿಮಿ. ಸೊ ಶತ್ರುಗಳನ್ನ ದೂರ ಇಡಿ. ಅವ್ರು ಯಾವುದೇ ರೀತಿ ಕಾಂಪ್ರಮೈಸ್ಗೆ ಬಂದ್ರು ಒಪ್ಪದೇ ಇರುವಂತದ್ದು ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್, ಬುಧ ನಿಮ್ಮ 3ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಒಳ್ಳೆ ಗೋಚಾರ ಅಲ್ಲ. ಸೊ ಆಲ್ರೆಡಿ ನಿಮಗೆ ಹೇಳಿದೆ, ಭೂಮಿಯ ವಿಚಾರದಲ್ಲಿ ಚೆನ್ನಾಗಿರ್ತದೆ, ಆದ್ರೆ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಕೇರ್ಫುಲ್ ಇರಬೇಕು ಅಂತ. ಬುಧ ಯಾವತ್ತಿದ್ರೂ ತೋರಿಸುವಂಥದ್ದು ಡಾಕ್ಯುಮೆಂಟ್ಸ್ ಅಂದ್ರೆ ಯಾವುದು? ಎಲ್ಲಾ ಡಾಕ್ಯುಮೆಂಟ್ಸ್, ರೈಟ್ ಫ್ರಮ್ ಯುವರ್ ಬರ್ತ್ ಸರ್ಟಿಫಿಕೇಟ್, ನಿಮ್ಮ ಜನ್ಮದಿನದ ಪತ್ರಿಕೆಯಿಂದ ಹಿಡಿದು ನಿಮಗೆ ಒಂದು ಪಾಸ್ಪೋರ್ಟ್ ವರೆಗೂ ಕೂಡ ಏನೇ ಪೇಪರ್ ಮೇಲೆ ಪ್ರಿಂಟ್ ಬರುತ್ತೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ಅದೆಲ್ಲವೂ ಬುಧನ ಕಂಟ್ರೋಲಿಗೆ ಬರುತ್ತೆ. ಸೊ ಎಲ್ಲಾ ಡಾಕ್ಯುಮೆಂಟ್ ವಿಚಾರದಲ್ಲೂ ನೀವು ಎಚ್ಚರಿಕೆ ಇರಬೇಕು. ಫಾರ್ ಎಕ್ಸಾಂಪಲ್, ಆಧಾರ್ ಕಾರ್ಡ್ ಅಡ್ರೆಸ್ ಅಪ್ಡೇಟ್ ಮಾಡ್ಬೇಕು ಅಂತ ಹೋಗ್ತೀರಿ, ಅಲ್ಲೇನೋ ಒಂದು ಹೆಚ್ಚು ಕಮ್ಮಿ ಮಾಡಿ ಆಧಾರ್ ಕಾರ್ಡ್ ಸಮಸ್ಯೆ ಮಾಡ್ತಾರೆ. ಅದು ನಿಮಗೆ ಅವಾಗ ಗೊತ್ತಾಗೋದಿಲ್ಲ. ಬೇರೆ ಏನೋ ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಬೇಕಾದಾಗ ಇದು ಮ್ಯಾಚ್ ಆಗ್ತಿಲ್ಲ ರೀ, ಇದು ನಾವು ಕೊಡೋಕ್ಕಾಗೋದಿಲ್ಲ ರೀ ಅಂತ ನಿಮಗೆ ಸೌಲಭ್ಯ ಮಿಸ್ ಆಗ್ಬೋದು. ಸೊ ಏನಾದ್ರೂ ಚೇಂಜಸ್ ಮಾಡ್ತಿದ್ರೆ, ಡಾಕ್ಯುಮೆಂಟ್ಸ್ ಹೊಸದಾಗಿ ಅಪ್ಲೈ ಮಾಡ್ತಿದ್ರೆ, ಎನಿ ಸಾರ್ಟ್ ಆಫ್ ID ಕಾರ್ಡ್ಸ್ ಇರ್ಬೋದು, ಏನಾದ್ರೂ ಇರ್ಬೋದು, ದಾಖಲೆಗಳೆಲ್ಲ ಕರೆಕ್ಟ್ ಆಗಿದೆಯಾ, ನಿಮ್ಮ ಹೆಸರು ಇನಿಷಿಯಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ, ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿ. ಒಂದ್ಸತಿ ಚೆಕ್ ಮಾಡಿದ್ರೆ ಇನ್ನೊಂದ್ಸತಿ ಚೆಕ್ ಮಾಡ್ಕೊಂಡು ಕನ್ಫರ್ಮೇಶನ್ ಮಾಡ್ಕೊಳ್ಳಿ ಆಯ್ತಾ. ಇನ್ನು ನೆಕ್ಸ್ಟ್, ಮಾರ್ಕೆಟಿಂಗ್ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಮಾತುಗಳು ತುಂಬಾ ಆಟಿಟ್ಯೂಡ್ ಅಂತ ಅನ್ನಿಸ್ಬೋದು. ಸೊ ಆ ವಿಚಾರದಲ್ಲಿ ಅಂದ್ರೆ ನೀವು ಸೇಲ್ಸು, ಮಾರ್ಕೆಟಿಂಗು, ಡಿಜಿಟಲ್ ಮಾರ್ಕೆಟಿಂಗ್ ಏನೋ ಇದ್ರೆ ನಿಮ್ಮ ಕಮ್ಯುನಿಕೇಶನ್ ಸ್ಟೈಲು ಸ್ವಲ್ಪ ಚೆನ್ನಾಗಿಲ್ಲದೆ ಇರುವಂತದ್ದು ಅನಿಸುತ್ತೆ ಆಪೋಸಿಟ್ ಪರ್ಸನ್ಗೆ. ಆ ವಿಚಾರದಲ್ಲಿ ಸ್ವಲ್ಪ ಅಪ್ಡೇಟ್ನ ನೀವು ಮಾಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್, ಯುಗಾದಿ ಸಮಯಕ್ಕೆ ಗುರು ನಿಮ್ಮ 5ನೇ ಮನೇಲಿ ಇರ್ತಾನೆ. ಸೊ ಗುರುಬಲ ಇದೆ. ಆದರೆ ಮೇ 14ಕ್ಕೆ ಗುರುಬಲ ಹೊರಟೋಗುತ್ತೆ ನಿಮಗೆ. 6ನೇ ಮನೆಗೆ ಗುರು ಹೋಗ್ತಾನೆ. 6ನೇ ಮನೆಯಲ್ಲಿ ಗುರು ಹೋದಾಗ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ತೋರಿಸ್ತದೆ, ಸ್ವಲ್ಪ ಶತ್ರುಗಳು ಜಾಸ್ತಿ ಆಗುವಂತ ಚಾನ್ಸಸ್ ತೋರಿಸುತ್ತೆ. ಸೊ 5ನೇ ಮನೆ ವಿಚಾರ ಈಗ ನಾನು ಹೇಳೋದು ಸೂಕ್ತ ಅಲ್ಲ, ಯಾಕೆಂದ್ರೆ ಆಲ್ರೆಡಿ ಟ್ರಾನ್ಸಿಟ್ ಆಗೋಗಿದೆ. ನಾನು ಯುಗಾದಿ ಸಮಯದಲ್ಲಿ ಮಕರ ರಾಶಿದ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 2 ತಿಂಗಳ ಮಟ್ಟಕ್ಕಾದ್ರೂ ಅದು ವರ್ತ್ ಇರೋದು. ಆದ್ರೆ ಈಗ ಅದು ಮೇ 14ರ ನಂತರ ಹೇಳ್ತಿರೋದ್ರಿಂದ ಗುರು ನಿಮಗೆ 5ನೇ ಮನೆಯಲ್ಲಿ ಗೋಚಾರ ಮಾಡಿದ್ದು ಮುಗಿದೋಗಿದೆ. ಸೊ 6ನೇ ಮನೆಯಲ್ಲಿ ಗುರು ಇದ್ದಾಗ ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ಇಗ್ನೋರ್ ಮಾಡುವಂಥದ್ದು ಬೇಡ ಆಯ್ತಾ. ಈ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಆದರೆ ನೀವು ಏನೇ ಕೆಲಸ ಮಾಡ್ತಿರಲ್ಲ, ಈಗ ಸ್ಟ್ರೆಸ್ ತಗೊಂಡು ಕೆಲಸ ಮಾಡ್ತೀರಿ, ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಗುರುವಿನಿಂದ. ಆದ್ರೆ ಆ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಗೆ ಎನ್ಕ್ಯಾಶ್ ಆಗೋದು ಯಾವಾಗ? ಮುಂದಿನ ಗುರುಬಲ ಬಂದಾಗ ನಿಮ್ಗೆ ಎನ್ಕ್ಯಾಶ್ ಆಗುತ್ತೆ. 7ನೇ ಮನೆ ಗುರುಬಲ ಬಂದಾಗ, ನೀನು ಇಷ್ಟು ವರ್ಷ ಕಷ್ಟಪಟ್ಟಿದ್ಯಪ್ಪ, ನಿನ್ಗೆ ಪ್ರಮೋಷನ್ ಕೊಡ್ತೀನಿ, ನಿನ್ಗೆ ಇಷ್ಟು ವರ್ಷ ಕಷ್ಟಪಟ್ಟಿದ್ಯಾ, ನಿನ್ ಕಂಪ್ನಿ ಸಿಇಒ ಮಾಡ್ತೀನಿ, ಈ ತರ ಒಂದು ಪೊಸಿಷನ್ ನಿಮ್ಗೆ ಹುಡ್ಕೊಂಡು ಬರುತ್ತೆ. ಸೊ ನೀವೇನ್ ಕಷ್ಟಪಡ್ತೀರೋ ಅದಕ್ಕೆ ಬೆಲೆ ಮುಂದೆ ಸಿಗುತ್ತೆ. ಆದ್ರೆ ಈಗ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಇನ್ನು ನೆಕ್ಸ್ಟ್, ಶುಕ್ರ ನಿಮ್ಮ 3ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಒಳ್ಳೆಯ ಗೋಚಾರ. ಶುಕ್ರ ಅಂದ್ರೆ ಅದೃಷ್ಟ, ಲೇಡಿ ಲಕ್ ಅಂತಾನೆ ಕರೀತಾರೆ. ಸೊ ಪ್ರೀತಿಯ ವಿಚಾರದಲ್ಲಿ ಲಾಭ, ನಿಮ್ಮ ಧೈರ್ಯವಾದ ಮಾತುಗಳಿಂದ ಲಾಭ, ಮತ್ತು ನೀವು ಧೈರ್ಯವಾಗಿ ಮಾತಾಡ್ತಿರ್ಲಿ, ಅಟ್ರಾಕ್ಟಿವ್ ಆಗಿ ಚಾರ್ಮಿಂಗ್ ಆಗಿ ಮಾತಾಡ್ತಿರ್ತೀರಿ ಮತ್ತು ಸ್ವಲ್ಪ ಕರಿಸ್ಮ್ಯಾಟಿಕ್ ಆಗಿ ಮಾತಾಡ್ತೀರಿ. ಇದರಿಂದ ನಿಮಗೆ ಲಾಭ ಇದೆ. ಇನ್ನು ಶುಕ್ರ ಉಚ್ಚ ಸ್ಥಾನದಲ್ಲಿ ಬೇರೆ ಇದ್ದಾನೆ. ನಿಮ್ಮ ಮಾತಿನಿಂದ ಸಂಪಾದನೆ ಅನ್ನೋ ತರ ಏನಾದ್ರೂ ಇದ್ರೆ ತುಂಬಾ ಒಳ್ಳೆ ಸಂಪಾದನೆ ಮಾಡ್ತೀರಾ. ಅದರಲ್ಲಿ ಅತಿ ಹೆಚ್ಚು ಆಸ್ತಿ, ಅಂತಸ್ತು ಎಲ್ಲ ಸಂಪಾದನೆ ಮಾಡೋ ಯೋಗ ಇದೆ. ಮತ್ತು ಬ್ಯೂಟಿ ಪ್ರಾಡಕ್ಟ್ಸು, ಅರೋಮ್ಯಾಟಿಕ್ ಪ್ರಾಡಕ್ಟ್ಸು ಅಂದ್ರೆ ಪರ್ಫ್ಯೂಮು, ಸೆಂಟು,
ಡಿಯೋಡ್ರೆನ್ಸು ಇದೆಲ್ಲ ಸೇಲ್ ಮಾಡ್ತೀರಿ, ಅದನ್ನು ಅಡ್ವರ್ಟೈಸ್ ಮಾಡ್ತೀರಿ ಅಥವಾ ಪ್ರೊಡ್ಯೂಸ್ ಮಾಡ್ತೀರಿ, ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಅಂದರೆ ಅದರಿಂದ ಒಳ್ಳೆ ಲಾಭ ಇದೆ. ಮತ್ತು ಗೃಹೋಪಯೋಗಿ ವಸ್ತುಗಳು, ಯಾವ ವಿಚಾರವನ್ನು ನಾವು ಒಂದು ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ಅಂದ ವೃದ್ಧಿ ಮಾಡಕ್ಕೆ ಟ್ರೈ ಮಾಡ್ತೀವಿ ಅದೆಲ್ಲ ಶುಕ್ರನ ಕಂಟ್ರೋಲ್ಗೆ ಬರುತ್ತೆ. ಸೊ ಮನೆಗೆ ಒಂದು ಹೆಂಚು ಹಾಕ್ಸಿ ಡಿಸೈನ್ ಚೇಂಜ್ ಮಾಡೋದು ಕೂಡ ಶುಕ್ರನ ಕಂಟ್ರೋಲ್ಗೆ ಬರುತ್ತೆ. ಮುಖಕ್ಕೆ ಒಂದು ಮೇಕಪ್ ಹಚ್ಕೊಂಡು ನಾವು ಒಂದು ಪ್ರೆಸೆಂಟೇಷನ್ ಕೊಡ್ತೀವಿ ಅಂದರೆ ಅದು ಕೂಡ ಶುಕ್ರನ ಕಂಟ್ರೋಲ್ಗೆ ಬರುತ್ತೆ. ನೀವು ಮಾಡ್ಲಿಂಗು, ಆಕ್ಟಿಂಗು, ಫಿಲಮ್ ಕರಿಯರು, ಸಿಂಗಿಂಗು, ಡ್ಯಾನ್ಸಿಂಗು, ಕ್ರಿಯೇಟಿವ್, ಪೇಂಟಿಂಗು ಏನೇ ಬಂದರೂ ಅದು ಶುಕ್ರನ ಕಂಟ್ರೋಲ್ಗೆ ಬರುತ್ತೆ. ಈ ಎಲ್ಲ ವಿಚಾರದಲ್ಲೂ ನಿಮಗೆ ಸ್ವಲ್ಪ ಸಕ್ಸಸ್ ಇದೆ, ಆಯ್ತಾ. ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ. ಇನ್ನು ನೆಕ್ಸ್ಟು, ಶನಿ ಭಗವಾನ್ ನಿಮ್ಮ 3ನೇ ಮನೆಯಲ್ಲಿ ಗೋಚಾರ ಮಾಡ್ತಾರೆ. ತುಂಬ ಒಳ್ಳೆ ಪರಿವರ್ತನೆ ಇದು. ಮಾರ್ಚ್ 29ಕ್ಕೆ ಬದಲಾವಣೆ ಆಗುತ್ತೆ. ಒಂದೇ ಒಂದು ದಿನ ಹಿಂದೆ, ಯುಗಾದಿ ಹಬ್ಬಕ್ಕೆ ಒಂದು ದಿನ ಹಿಂದೆನೇ ಪರಿವರ್ತನೆ ಆಗುತ್ತೆ. ನಿಮಗೆ 7.5 ಮುಗಿದಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದು. ಹಾಗಂತ ನಾನು ಏನೇ ಮಾಡಿದ್ರು ನಡೆಯುತ್ತೆ ಅನ್ನೋದು ಮಾಡಕ್ಕೆ ಹೋಗಬೇಡಿ, ಆಯಿತಾ. ನ್ಯಾಯದ ದಾರಿಯಲ್ಲಿರಬೇಕು. ಶನಿ ನಿಮಗೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಾನೆ. ನಿಮ್ಮ ಎಲ್ಲ ಎಫರ್ಟ್ಸಿಗೂ ರಿಸಲ್ಟ್ ಸಿಗುತ್ತೆ. ನಿಮ್ಮನ್ನು ಜನ ಕೊಂಡಾಡ್ತಾರೆ. ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ನಿಮ್ಮ ಮಾತಿಗೆ ಒಂದು ಮನ್ನಣೆ ಇರುತ್ತೆ. ಬೆಲೆ ಅನ್ನೋದಕ್ಕಿಂತ ಮನ್ನಣೆ ಇರುತ್ತೆ. ಜನರು ನಿಮ್ಮನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪೊಲಿಟಿಕ್ಸಲ್ಲಿ ಯಾರಾದರೂ ಇದ್ದರೆ, ಸಣ್ಣ ಪುಟ್ಟ ಪೊಸಿಷನಲ್ಲಿ ಇದ್ದರೆ ತುಂಬ ಒಳ್ಳೆ ಪೊಸಿಷನ್ಗೆ ಹೋಗುವಂಥ ಸಾಧ್ಯತೆ ಮಾಡಿಕೊಡ್ತಾನೆ ಶನಿ, ಆಯಿತಾ. ಆದರೆ ರಾಜಕಾರಣದಲ್ಲಿ ಇದ್ದೀನಿ ಅಂತ ಮಾಡಬಾರದಿರೋ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಶಿಕ್ಷೆ ಕೊಟ್ಟುಬಿಡ್ತಾನೆ ಶನಿ, ಆಯಿತಾ. ಸೊ ಯಾವತ್ತಿದ್ರೂ ಧರ್ಮ ನ್ಯಾಯನೇ ಗೆಲ್ಲೋದು. ನೀವು ಇವಾಗ ಅದು ಪೋಸ್ಟ್ಪೋನ್ ಆಗ್ಬೋದೇ ಹೊರತು ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್. ಅದನ್ನು ಅರ್ಥ ಮಾಡ್ಕೋಬೇಕು ಯಾವತ್ತು. ಸೊ ನೀವು ನ್ಯಾಯದ ಹಾದಿಯಲ್ಲೇ ಇರಬೇಕು ಯಾವತ್ತಿದ್ರು. ಅದರಿಂದ ನಿಮಗೆ ಎಲ್ಲ ರೀತಿ ಒಳ್ಳೆಯದಿದೆ. ಇನ್ನು ರಾಹು 3ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ, ಕೇತು 9ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ರಾಹುವಿನ ಪೊಸಿಷನ್ ತುಂಬ ಚೆನ್ನಾಗಿದೆ, ಆದರೆ ಕೇತುವಿನ ಪೊಸಿಷನ್ ಅಷ್ಟೊಂದು ಒಳ್ಳೆಯದಲ್ಲ. ಆದರೆ ಈಗ ಆಲ್ರೆಡಿ ಮೇ 18ನೇ ತಾರೀಕಿಗೆ ರಾಹು ಕೇತು ಬದಲಾವಣೆ ಆಗೋಗಿದೆ. ಈಗ ನಿಮಗೆ ರಾಹು ನಿಮ್ಮ 2ನೇ ಮನೆಗೆ ಬಂದಿದ್ದಾನೆ, ಕುಟುಂಬ ಸ್ಥಾನಕ್ಕೆ, ಮತ್ತು ಕೇತು ನಿಮ್ಮ 8ನೇ ಮನೆಗೆ ಬಂದಿದ್ದಾನೆ. ಕುಟುಂಬ ಸ್ಥಾನದಲ್ಲಿ ಮತ್ತು 8ನೇ ಮನೆಯಲ್ಲಿ, ಅಂದರೆ 2 ಮತ್ತು 8 ಈ ಆಕ್ಸಿಸ್ ಎರಡೂ ಚೆನ್ನಾಗಿಲ್ಲ. ಅದರಿಂದ ಪ್ರಾಬ್ಲಮ್ ಸ್ವಲ್ಪ ಇರುತ್ತೆ. ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ರೆಸ್ಪಾನ್ಸಿಬಿಲಿಟೀಸ್ ಬಂತು ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಬಗ್ಗೆ ಗಮನನೇ ಇಲ್ದಂಗೆ ಮಾಡ್ಕೊಂಡ್ಬಿಟ್ರೆ ನೀವು ಫ್ಯಾಮಿಲಿಯನ್ನು ಕಳ್ಕೊಬೇಕಾಗತ್ತೆ. ಅಂದರೆ ಕಳ್ಕೊಬಿಡ್ತೀರಿ ಅಂದರೆ ದೂರ ಆಗ್ಬಿಡ್ತೀರಿ ಅಂತಲ್ಲ, ಅವರೊಟ್ಟಿಗೆ ಒಂದು ಸಂತೋಷದ ಕ್ಷಣಗಳನ್ನ ನೀವು ಕಳ್ಕೊಬೇಕಾಗತ್ತೆ. ಸೊ ಅಲ್ಲೂ ನೀವು ಕಾನ್ಸಂಟ್ರೇಟ್ ಮಾಡೋದು ಕಲಿಬೇಕು. ಅದರಿಂದ ನಿಮ್ಮ ಮಕ್ಕಳ ಮೇಲೆ ಎಲ್ಲ ಎಫೆಕ್ಟ್ ಆಗುತ್ತೆ. ಚಿಕ್ಕ ಮಕ್ಕಳು ತುಂಬ ಇವಾಗ ಪೇರೆಂಟ್ಸ್ಗೆ ಅಟ್ಯಾಚ್ ಆಗಿದ್ರೆ ಅವ್ರಿಗೆ ನೀವು ಒಂದು ಟೈಮ್ ಕೊಡಲಿಲ್ಲ ಅಂತಂದರೆ ಅವ್ರಿಗೆ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಈಗಿನ ಮಕ್ಕಳು ತುಂಬ ಬೇರೆ ರೀತಿಯಲ್ಲಿ ದಾರಿ ತಪ್ಪುವಂಥ ಚಾನ್ಸಸ್ ಇರುತ್ತೆ. ಸೊ ವರ್ಕ್ ಮತ್ತು ಪರ್ಸನಲ್ ಲೈಫ್ ಎರಡು ನೀವು ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೋಬೇಕು, ಆಯಿತಾ. ಅವರನ್ನು ಟೋಟಲಿ ಇಗ್ನೋರ್ ಮಾಡುವಂತಿಲ್ಲ. ಮತ್ತು ಕೇತು 8ನೇ ಮನೇಲಿರೋದ್ರಿಂದ ಆರೋಗ್ಯ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಅದು ಸಿಂಹರಾಶಿಗೆ ಹೋಗ್ತಾ ಇರೋದ್ರಿಂದ ಕೇತು ನಿಮಗೆ ಸಿಂಹರಾಶಿ ತೋರಿಸುವಂಥದ್ದು ಸಾಮಾನ್ಯವಾಗಿ ಒಂದು ಹೃದಯನ ತೋರಿಸುತ್ತೆ, ಇನ್ನೊಂದು ಬೆನ್ನು ಮೂಳೆಯನ್ನು ತೋರಿಸುತ್ತೆ, ಸ್ಪೈನಲ್ ಕಾರ್ಡ್ನ, ಮತ್ತು ಕೊಬ್ಬಿನ ಅಂಶನೂ ಕೂಡ ಒಂದು ಆ್ಯಂಗಲ್ನಲ್ಲಿ ತೋರಿಸುತ್ತೆ, ಮತ್ತು ಬಾಡಿ ಹೀಟ್ ಅಂತೂ ಖಂಡಿತವಾಗ್ಲೂ ತೋರಿಸುತ್ತೆ. ಈ ವಿಚಾರಗಳಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ. ಅದನ್ನು ಇಗ್ನೋರ್ ಮಾಡುವಂತಿಲ್ಲ. ಅಂದರೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ಬಿಡುತ್ತೆ, ದೊಡ್ಡ ಪ್ರಾಬ್ಲಮ್ ಅಲ್ಲ. ಜಾಸ್ತಿ ರಾತ್ರಿ ಎಲ್ಲ ನೈಟ್ ಶಿಫ್ಟ್ ಹಾಕ್ಬಿಡ್ತಾರೆ ಕೆಲಸದಲ್ಲಿ ರೆಸ್ಪಾನ್ಸಿಬಿಲಿಟಿಗೆ. ಅವಾಗ ನಿದ್ದೆಗೆಟ್ಟೆ ಸ್ವಲ್ಪ ಬ್ಲಡ್ ಪ್ರೆಷರ್ ವೇರಿ ಆಗುತ್ತೆ, ಅದು ಹಾರ್ಟ್ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಆ ಕಾರಣದಿಂದ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೋಬೇಕು. ಆರೋಗ್ಯ ಸಮಸ್ಯೆಗಳನ್ನು ಇಗ್ನೋರ್ ಮಾಡುವಂತಿಲ್ಲ. ಏನದಕ್ಕೆ ಸೊಲ್ಯೂಷನ್ಸ್ ಮಾಡ್ಕೊಬೇಕು ಅದನ್ನು ಮಾಡ್ಕೊಳ್ಳಿ. ಇದಿಷ್ಟು ಮಕರ ರಾಶಿಯವರ ವರ್ಷ ಭವಿಷ್ಯ. ಮೆಜಾರಿಟಿ ಆಫ್ ದ ಪ್ಲಾನೆಟ್ಸ್ ತುಂಬ ಒಳ್ಳೆ ಪೊಸಿಷನಲ್ಲಿ ಇದೆ. ಮಾಡಬಾರ್ದು ಮಾಡಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ನಿಮಗೆ ತುಂಬಾ ಅಧಿಕಾರ ಇರುತ್ತೆ, ಪವರ್ ಇರುತ್ತೆ, ನೀವು ಏನು ಮಾಡಿದ್ರು ಸಕ್ಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಂಗಂತ ಅಂದ್ಬಿಟ್ಟು ಮಾಡಬಾರ್ದು ಮಾಡಿದ್ರೆ ಮುಂದೆ ತೊಂದರೆ ಆಗುತ್ತೆ. ಸೊ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಥರ ರೆಸ್ಪಾನ್ಸಿಬಲ್ ಆಗಿ ನೀವು ಬೇರೆಯವರಿಗೆ ಸಹಾಯ ಮಾಡದಿದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಕ್ಕೆ ಹೋಗಬೇಡಿ. ಈ ತತ್ವ ನೀವು ಫಾಲೋ ಮಾಡಿದರೆ, ನ್ಯಾಯದ ಹಾದಿಯಲ್ಲಿದ್ದರೆ ನಿಮಗೆ ಟೈಮ್ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇದಿಷ್ಟು ಮಕರ ರಾಶಿಯವರ 2025 ಯುಗಾದಿ ಭವಿಷ್ಯ. ಇದಿಷ್ಟು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ನಾನು ಯಾರೊಬ್ಬರಿಗೂ ಪ್ರಿಡಿಕ್ಷನ್ ಹೇಳ್ತಾ ಇಲ್ಲ. ರಿಸಲ್ಟ್ಸು ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಬಲ, ಸೂರ್ಯನ ಬಲ ಮತ್ತು ಗುರುವಿನ ಬಲ ಹೇಗಿದೆ, ರಾಹುಕೇತು ಯಾವ ಪೊಸಿಷನ್ ಇದ್ದಾರೆ ಅನ್ನೋದ್ರ ಮೇಲೆ ವೇರಿ ಆಗುತ್ತೆ. ಆ ಕಾರಣದಿಂದ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಮಾಡಿಕೊಂಡು ಪರಿಹಾರದ ಅವಶ್ಯಕತೆ ಇದ್ದಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡಿ ರಿಸಲ್ಟ್ಸ್ನ. ನಾನು ಕೂಡ ಜ್ಯೋತಿಷ್ಯ ಅಂದರೆ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಡ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.